ಅಕ್ರಮ ಸಂಬಂಧ ಮತ್ತು ಇನ್ಶೂರೆನ್ಸಲ್ಲಿ 2 ಕೋಟಿ ಬರ್ತದೆ. ಇದನ್ನು ಇವರು ಪ್ಲಾನ್ ಮಾಡ್ತಾರೆ. ಫಸ್ಟ್ ಆಕ್ಸಿಡೆಂಟ್ ಆಗುತ್ತದೆ. ಆಕ್ಸಿಡೆಂಟ್ ಮಾರ್ಚ್ 13ನೇ ತಾರೀಕು ಆಕ್ಸಿಡೆಂಟ್ ಆಗುತ್ತದೆ. ಆಗುವ ಸಂದರ್ಭದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿಂದ ಘಟಪ್ರಭಾಕ್ಕೆ ಹೋಗ್ತಾರೆ. ಘಟಪ್ರಭಾಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಘಟಪ್ರಭಾಕ್ಕೆ ಇವನ ಮೃತಪಟ್ಟಿರೋ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇರೋವನು ರಿಲೇಟಿವ್ ಒಬ್ಬನ ಅಲ್ಲಿ ಕೆಲಸ ಮಾಡ್ತಾನೆ. ರಾಹುಲ್ ಹನುಮಂತ್ ಜೋಗಿ ಅಂದ್ರೆ ರಾಹುಲ್ ಹನುಮಂತ್ ಜೋಗಿ ಜೆ ಕೋಆಪರೇಟಿವ್ ಹಾಸ್ಪಿಟಲಲ್ಲಿ ಅವನು ಫಾರ್ಮಸಿ ಓದುತ್ತಾ ಇರ್ತಾನೆ. ಅಲ್ಲಿಯೇ ಇರ್ತಾನೆ. ಗೌರ್ಮೆಂಟ್ ಹಾಸ್ಪಿಟಲಿಂದ ಯಾವುದೇ ಗಾಯ ಇಲ್ಲದೆ ಇರೋವನನ್ನು ಘಟಪ್ರಭಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಜನರಲ್ ವಾರ್ಡ್ಗೆ ಹಾಕಲ್ಲ, ಸ್ಪೆಷಲ್ ರೂಮ್ ತೊಗೊಳ್ತಾರೆ. ಸ್ಪೆಷಲ್ ರೂಮಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ನಂತರ ಇದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಎನಿವೆ ಆಕ್ಸಿಡೆಂಟ್ ಆಯಿತು, ಇದು ಆಕ್ಸಿಡೆಂಟಲ್ ಡೆತ್ ಥರ ತೋರಿಸಬೇಕಂದ್ರೆ ಪ್ಲ್ಯಾನ್ ಮಾಡ್ತಾರೆ. ಇದಕ್ಕೆ ಇವನು ರಾಹುಲ್ ಎಂಬವನು ಸಜೆಷನ್ ಕೊಡ್ತಾನೆ, ಪಾಯ್ಸನ್ ಕೊಡುವುದಕ್ಕೆ. ಇನ್ಸೆಕ್ಟಿಸೈಡ್ ಪಾಯ್ಸನ್, ಟ್ಯಾಕ್ಟಿಕ್ ಅಂದರೆ ಒಂದು ಪಾಯ್ಸನ್ ಇರ್ತದೆ. ಆ ಪಾಯ್ಸನನ್ನು ಮತ್ತು ರ್ಯಾಟ್ ಪಾಯ್ಸನನ್ನು ಮಿಕ್ಸ್ ಮಾಡಿ ಕೊಡೋಣ ಅಂದರೆ ಪ್ಲ್ಯಾನ್ ಮಾಡ್ತಾರೆ. ಇದು ಇವನು ರಾಹುಲ್ ಅವನ ಐಡಿಯಾವನ್ನು ಕೊಟ್ಟಿರ್ತಾನೆ. ಆ ಐಡಿಯಾ ಮೇಲ್ಗಡೆ ಈ ಪಾಯ್ಸನನ್ನು ಸಲೈನ್ ಬಾಟಲಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಫಸ್ಟ್ ಇವರೊಂದು ಬೇರೆ ಒಂದು ಸಲೈನ್ ಬಾಟಲಲ್ಲಿ ಫಸ್ಟ್ ಡೇ ಇಂಜೆಕ್ಟ್ ಮಾಡ್ತಾರೆ. 14th ಅದು ಪ್ರೆಷರ್ ಕಮ್ಮಿ ಇರೋದ್ರಿಂದ ಬಾಡಿ ಒಳಗೆ ಹೋಗಿಲ್ಲ. 15th ಇವರೇ ಸೆಪ್ರೇಟ್ ಒಂದು ಸಲೈನ್ ಬಾಟಲ್ ತೊಗೊಂಡು ಬರ್ತಾರೆ. ಯಾಕಂದರೆ ರೆಗ್ಯುಲರ್ ಸಲೈನ್ ಬಾಟಲ್ ಹಾಸ್ಪಿಟಲ್ ಅವರು ತೊಗೊಂಡು ಹೋಗಿ ಬಿಡ್ತಾರೆ. ಮತ್ತು ಬೇರೆ ಯಾರಿಗೂ ಸಮಸ್ಯೆ ಬಂದುಬಿಡ್ತಂದ್ರೆ ಗೊತ್ತಾಗಿಬಿಡ್ತಂದ್ರೆ ಹೇಳ್ಬಿಟ್ಟು ಇವನೇ ಒಂದು ಸಲೈನ್ ಬಾಟಲನ್ನು ತಯಾರಿ ಮಾಡಿ ಅದರಲ್ಲಿ ಟಿಕ್ ಟ್ಯಾಕ್ ಅಂದರೆ ಒಂದು ಪಾಯ್ಸನ್ ಇರ್ತದೆ, ಇನ್ಸೆಕ್ಟಿಸೈಡ್ ಪಾಯ್ಸನ್, ಅದನ್ನು ಕೊಡ್ತಾನೆ. ಜೊತೆಗೆ ಸ್ಲೀಪಿಂಗ್ ಪಿಲ್ಲನ್ನು ಕೊಟ್ಟಿರ್ತಾರೆ ಅವನಿಗೆ. ಇದನ್ನು ಕೊಟ್ಟು ಆದಮೇಲೆ ಹಾರ್ಟ್ ಅಟ್ಯಾಕ್ ಥರ ಆಗಿರ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ತಾಸಲ್ಲಿ ಮೃತಪಟ್ಟಿರೋದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಟಿಕ್ ಟಾಕ್ ಪಾಯ್ಸನ್ ಆದಮೇಲೆ ಇದು ಪೆಸ್ಟಿಸೈಡ್ ಇರ್ತದೆ. ಇದು FSL ರಿಪೋರ್ಟಲ್ಲಿ ಬರಬೇಕು. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ FSLಲ್ಲಿ ಕಾಂಪ್ರಮೈಸ್ ಆಗಿರೋದು ಗೊತ್ತಾಗಿದೆ. FSLಲ್ಲಿ ಈ ಡಾಕ್ಯುಮೆಂಟನ್ನು ಎಡಿಟ್ ಮಾಡಿ ಟೆಸ್ಟಲ್ಲಿ ಬಂದಿರೋದ ರಿಸಲ್ಟನ್ನು ಚೇಂಜ್ ಮಾಡಿ ಕೊಟ್ಟಿರೋದು ಕಂಡು ಬಂದಿರ್ತದೆ. ಅದು ನಾರ್ಮಲ್ ಆಗಿತ್ತು. ಆಕ್ಸಿಡೆಂಟ್ ವಾಸ್ ವೆರಿ ನಾರ್ಮಲ್. ಸಿಂಗಲ್ ಅವರೊಬ್ಬರೇ ಓಡಿಸ್ಕೊಂಡು ಹೋಗಿ ದಾರಿಯಲ್ಲಿ ತಪ್ಪಿ ಬೀಳ್ತಾರೆ. ಕರೆಕ್ಟ್. 100% ನೀವು ಹೇಳೋದು ಸರಿ ಇದೆ. ಇದು ಒಂದು ಇನ್ಸ್ಟಿಟ್ಯೂಷನ್ ಮೇಲ್ಗಡೆ ನಮಗಿರುವ ಈವನ್ ಪೊಲೀಸ್ ಆಫೀಸರ್ ನಾವು ಯಾವಾಗಲೂ ಯೋಚನೆ ಮಾಡಿಲ್ಲ. FSLಲ್ಲಿ ಒಂದು ತಪ್ಪು ನಡೀತದೆ, ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಅಂದರೆ ಇದು ಬರೀ ನಾವು ಯೋಚನೆ ಕೂಡ ಮಾಡಿಲ್ಲ. ಫಸ್ಟ್ ಪ್ರಕರಣ ಇಡೀ ರಾಜ್ಯದಲ್ಲಿ ಫಸ್ಟ್ ಪ್ರಕರಣ FSLಲ್ಲಿ ಕಾಂಪ್ರಮೈಸ್ ಮಾಡಿ ಎಡಿಟ್ ಮಾಡಿ ಕೊಟ್ಟಿರೋದು. ಇದು FSL ಮೇಲೆ ಇರುವ ಒಂದು ನಂಬಿಕೆಯನ್ನೇ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ನಮಗೆ ಪೊಲೀಸ್ ಆಫೀಸರ್ ಕೂಡ ಇದು ಬರೀ ಯಾವುದು ನಾವು ಇದು ಬರೀ FSLಲ್ಲಿ ಒಂದು ಕಾಂಪ್ರಮೈಸ್ ಆಗ್ತಾರೆ, FSLಲ್ಲಿ ಇಂತಾಗ ಒಂದು ತಪ್ಪಾಗಿ ಒಂದು ಎಡಿಟ್ ಮಾಡಿ ಒಂದು ನಡೀತದಂದ್ರೆ ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ನಡೀತದಂದ್ರೆ ನಾವು ಯೋಚನೆಯೂ ಮಾಡಿಲ್ಲ. ಬಟ್ ಈ ಕೇಸ್ ಮೂಲಕ ನಾವು ವಿ ಆರ್ ಸೆಂಡಿಂಗ್ ಎ ಸ್ಟ್ರಾಂಗ್ ಮೆಸೇಜ್. ಇಷ್ಟು ಸಂಬಳ ತೊಗೊಂಡು ನಿಮಗೆ ಕೆಲಸ ಹಚ್ಚಿ ಆದಮೇಲೆ ನೀವು ಕೆಲಸನಲ್ಲೇ ಇರಬೇಕಾ ಇಲ್ಲ ಜೈಲಿಗೆ ಹೋಗಬೇಕಂದ್ರೆ ಯೋಚನೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಸಣ್ಣ ಎಡಿಟಿಂಗ್ ಕೂಡ ಮಾಡಿರಬಾರ್ದು. ನಿಮ್ಮ ಕೆಲಸನೂ ಹೋಗ್ತದೆ. ವಿ ವಿಲ್ ನಾಟ್ ಕಾಂಪ್ರಮೈಸ್. ಯಾವುದು ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲಾಖೆ ಇರಲಿ, ಯಾರು ಒಂದು ಆಫೀಸರ್ ಕೂಡ ಯಾರನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಯಾವುದಕ್ಕೂ ಅವಕಾಶ ಇರಲ್ಲ. ಸಿಸ್ಟಮಲ್ಲಿ ತಪ್ಪು ನಡೆಯುವಾಗ ಅದನ್ನು ಸರಿಪಡಿಸೋದಕ್ಕೆ 100% ವಿಲ್ ಪುಟ್ ಅವರ್ 100 ಎಫರ್ಟ್.